ನೋಡಿ ನಾನು ಕರ್ನಾಟಕದ ಹುಡುಗಿ ಎಷ್ಟು ಚೆನ್ನಾಗಿ ಫಾರ್ಮಿಂಗ್ ನಾನೇನು ಬೆಳೆದಿರೋ ಗಿಡಗಳಿಗೆಲ್ಲ ಎಷ್ಟು ಶಕ್ತಿ ನಂತರನೇ ಅವನು ಎನರ್ಜೆಟಿಕ್. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿ ಅನಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ಮಿನಿ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ನನಗೆ ಇತ್ತೀಚೆಗೆ ಗಾರ್ಡನಿಂಗ್ ಅದೇ ಇಷ್ಟ ಆಗ್ತದೆ ಅಂತೇಳಿ. ಸೊ ನಾನು ಅದು ಹಿಂಗೆ ಹೇಳಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಬರೀ ಅಲ್ಲಿ ಹೇಳೋದಷ್ಟೇ ಸಾಕಾಗಲ್ಲ ಅಲ್ವಾ ಅಂತ ಥಿಂಕ್ ಮಾಡಿ ಇಲ್ಲಿ ನಮ್ಮ ಮನೆ ಮುಂದೆ ಎಷ್ಟು ಸ್ಪೇಸ್ ಇದೆಯಲ್ಲ, ಸೊ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ. ಅದು ಗಲೀಜಾಗಿತ್ತು. ಇಲ್ಲೇನಂದರೆ ಸ್ವಲ್ಪ ಹೆಗ್ಣಗಳೆಲ್ಲ ಜಾಸ್ತಿ ಬರೋದ್ರಿಂದ ನಾವು ಏನು ಮಾಡಿದ್ರೂ ಯೂಸ್ ಇಲ್ಲ ಅಂತೇಳಿ ಸುಮ್ಮನೆ ಬಿಟ್ಟಿದೆ. ಸೊ ಇನ್ನು ನೆಕ್ಸ್ಟ್ ಇನ್ಮೇಲೆ ಒಂದು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳೋಣ ಅಂಥೇಳಿ ಅರೇಂಜ್ ಮಾಡೋಣ ಅಂಥೇಳಿ ಸೊ ಇವತ್ತು ಗಾರ್ಡನಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇದೆಲ್ಲ ಆಲ್ರೆಡಿ ಒಂದು ಸ್ವಲ್ಪ ಕಿತ್ತಾಕಿದ್ದೀನಿ. ಸೊ ಇವಾಗ ನಾನು ಕಂಪ್ಲೀಟ್ ಫುಲ್ ವೀಡಿಯೋ ನೋಡಿ ನಾನು ಇವತ್ತು ನಮ್ಮ ಮನೆ ಮುಂದೆಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ಅಂತ ಕಂಪ್ಲೀಟ್ ವೀಡಿಯೋ ನಿಮಗೆ ತೋರಿಸ್ತೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಆಲೋವೆರಾ ಗಿಡ ನೆಡೋಣ. ಅದಕ್ಕೂ ಮುಂಚೆ ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ನಿಮ್ಗೇನಾದರೂ ನೋಡಿಸ್ತೇನು ಎಲೆ ಗಿಡ ಬೇಕು ಅಂತಂದರೆ ನಮ್ಮ ಮನೆಗೆ ಬನ್ನಿ, ಕಿತ್ಕೊಡಲ್ಲ, ನೋಡ್ಕೊಂಡು ಹೋಗಿ ಅಷ್ಟೆ. ಸೊ ಇದು ಆಲೋವೆರಾ ಇಲ್ಲಿದೆ, ಎಷ್ಟು ದೊಡ್ಡ ಆಲೋವೆರಾ, ಇದಕ್ಕೆ ಸಾಕಾಗುತ್ತೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ತುಂಬ ಆಗಲೇಬೇಕು ನೋಡಿ. ಇನ್ನೂ ಚಾಳ ತೆಗಿ. ಸೊ ಎಷ್ಟು ದಿನ ಇಲ್ಲೆಲ್ಲನೂ ಗಿಡನ ಅರೇಂಜ್ ಮಾಡಬೇಕು ಅಂತಂದರೆ ಸೀರಿಯಸ್ಸಾಗಿ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಸಿಟಿಗಳಲ್ಲಂತೂ ಈ ಹೆಗ್ಣದ ಕಾಟಗಳು ಜಾಸ್ತಿ. ನಾವು ಏನು ರೆಡಿ ಮಾಡಿದ್ರು ಅದೇಂತಕ್ಕೂ ಪ್ರಯೋಜನ ಬರೋಲ್ಲ. ಸೊ ಅದೇ ಒಂದು ಸ್ವಲ್ಪ ಬೇಜಾರು. ಸೊ ಈ ಸಲ ನೋಡೋಣ, ಅದನ್ನೆಲ್ಲ ಹೆಗ್ಣ ಬಂದರೆ ಅದಕ್ಕೆಲ್ಲ ಜಾಸ್ತಿ ಮಣ್ಣೆಲ್ಲ ಹಾಕಿ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಫಸ್ಟು ಇದೆಲ್ಲ ಫುಲ್ಲು ಮನಿ ಪ್ಲ್ಯಾಂಟ್ ಮತ್ತು ಎಲೆ ಗಿಡ ಫುಲ್ಲು ಹಬ್ಬಿತ್ತು. ಅದು ಅಲ್ಲಿ ಕ್ಲೀನ್ ಮಾಡ್ತೀನಿ. ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅವ್ರ ಹತ್ರ ಅದೇನು ತುಳಸಿ ಗಿಡ ಇದೆ. ಅದು ತುಳಸಿ ಗಿಡ ನೆಟ್ಟರೆ ಆಯಿತು.
ಅದೇನಂತ ಅಂದರೆ ಇದು ಫಸ್ಟ್ ಚೆನ್ನಾಗಿತ್ತು, ಬಟ್ ಸಾಕಾಯ್ತು ಅಂತ ಅನಿಸುತ್ತೆ. ನೆಟ್ಟಿದ್ದೇನೆ. ಇದೇನಂತಂದರೆ ಬೇರೆ ಗಿಡ ಥರ ಅಲ್ಲ, ಅದೊಂದೇ ಖುಷಿ. ಇದೇನು ತರಬೇಕಿತ್ತು ಆ್ಯಕ್ಚುಲಿ. ಮಾ ಇದು ಮುಡ್ದಾಕ್ಬಿಡ್ಲಾ? ಸೊ ಇದು ಇದಾಯಿತು. ಇದೊಂದು ಇದಿದೆ ಸೀಬೆಕಾಯಿ ಗಿಡ. ಇದನ್ನೂ ನಮ್ಮ ಅಕ್ಕವ್ರ ಮನೆಗೆ ಕೊಟ್ಬಿಡೋಣ. ಯಾಕಂತಂದಿಲ್ಲ, ನಾನು ಅವ್ರ ಮನೇಲಾದ್ರೆ ಪಾಟ್ಗೆ ಹಾಕೋತಾರೆ. ತೋರಿಸಿದ್ದೀನಲ್ಲ ಲಾಸ್ಟ್ ಮಿನಿ ಬ್ಲಾಗಲ್ಲಿ ಪಾಟ್ಸ್ ಅಷ್ಟೊಂದಿದೆ, ಅದಕ್ಕೆ ಹಾಕೋತಾರೆ. ಇಲ್ಲೊಂದು ಸೀಬೆಕಾಯಿ ಇದೆ. ಸೊ ಈಗ ಏನಂದರೆ ಇಲ್ಲೆಲ್ಲ ಫುಲ್ ನೆಟ್ಟಿ ದೆನ್ ಅಲ್ಲೆಲ್ಲಾದರೂ ಮಣ್ಣಿಗೆ ನೆದ್ರೆ ತೊಗೊಬಂದು ಹಾಕ್ತೀನಿ. ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಮಣ್ಣಿದೆ, ಅದನ್ನೇ ತಂದು ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇದಿಷ್ಟಾಗಿದೆ. ಈಗ ಏನು ಈ ಪಾರ್ಟ್ ಮತ್ತು ಈ ಪಾರ್ಟ್ ಇಷ್ಟನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಇವತ್ತೇ ಒಂದೇ ದಿನಕ್ಕೆ ಇದು ಮಾಡ್ತೇನೆ. ಇವತ್ತೇ ಸ್ವಲ್ಪ ಆಲ್ಮೋಸ್ಟ್ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಇವತ್ತು ಅರೇಂಜ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋಲಿ ಲೈಕ್ ಅದೆಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ಅಂತ ಇಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಇಲ್ಲ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ನೇರಳೆಹಣ್ಣು ಗಿಡ. ಅದಾಯಿತು. ಈ ಕಡೆ ಒಂದು ಸ್ವಲ್ಪ ಇದೊಂದು ಇದೇನು ಇದು ನೇರಳೆಹಣ್ಣು ಗಿಡನೇ. ಇದೆಲ್ಲ ಏನಂದರೆ ನಮ್ಮ ಮೆಮೊರೀಸ್ ಅಂತಂದರೆ ನಾವು ಪ್ರತಿ ವರ್ಷ ನಮ್ಮ ಮನೇಲಿ ನೇರಳೆಹಣ್ಣು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಸೊ ಇಲ್ಲೊಂದು ಇದೇ ರೀತಿ ತೋರಿಸ್ತೀವಿ. ಸೊ ಇದೇನಂತ ಅಂದರೆ ಪ್ರತಿ ಸರಿನೂ ಇದು ಪ್ರತಿ ವರ್ಷವೂ ನಾವು ನೇರಳೆಹಣ್ಣು ತಿಂತೀವಲ್ಲ, ಅದೆಲ್ಲ ಅದ್ರದ್ದೆಲ್ಲ ಸೀಡ್ಸ್ ಎಲ್ಲ ತೆಗೆದು ಇಲ್ಲಿ ಹಾಕ್ತಿರ್ತೀವಿ. ಅದ್ರದ್ದು ಇಲ್ಲಿ ಹುಳು ಇದು ಹುಳ ಇಲ್ಲಿ ಹುಳ ಇತ್ತು ಇಲ್ಲಿ. ಸೊ ಹತ್ರದ್ದು ಪ್ರತಿ ವರ್ಷ ಅದು ಹಾಕ್ತೀವಲ್ಲ, ಅದರಿಂದ ಅದು ನಿಧಾನವಾಗಿ ಬೆಳ್ಕೊಳ್ಳುತ್ತೆ ಸೀಡ್ಸಲ್ಲಿ. ಈ ಕಲ್ಪಿ ಸಾಕ್ಬಿಡ್ಲ ಶೆಕೆ, ಫುಲ್ಲು ಶೆಕೆ. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸೀರಿಯಸ್ಲಿ ಎಷ್ಟು ದಿನ ಮನೇಲಿ ಕೂತು ಕಳೆದವರು ಎಲ್ಲ ಬೇವ್ರನ್ನು ಇಲ್ಲೆಲ್ಲ ಹೊರಗಡೆ ಬಂದುಬಿಡ್ತದೆ ನನಗೆ. ಬಟ್ ಆದರೂ ಅದು ಬೆಳೆದ್ರೆ ಖುಷಿ ಆಗುತ್ತೆ. ಅಂತ ಸತ್ತೋಗ್ಬಿಟ್ರೆ ನಂಗೆ ನಿಜ ಬೇಜಾರಾಗ್ಬಿಡುತ್ತೆ. ಆಮೇಲೆ ನಾನು ಹೊರಗಡೆ ಕುತ್ಕೊಂಡು ಮಾತಾಡ್ತಿದ್ದಾರೆ. ನಾನು ಆದ್ರೆ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಿದ್ದೀನಿ. ನಾನು ನಿನ್ನತ್ತೆ ಇನ್ನೂ ಕೂಡ ಮಾಡಿಲ್ಲ. ಇಲ್ಲೆಲ್ಲ ಕ್ಲೀನ್ ಮಾಡಾಯಿತು. ಇಲ್ಲೊಂದಿದೆ, ಇಲ್ಲ ಮನೇಲಿ ಸೋಂಬೇರಿ ಥರ ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಎದ್ದು ಬಂದು
ನಮ್ಮ ಮಮ್ಮಿ ಊಟ ಮಾಡ್ಬಿಟ್ಟು ಬಂದಿದ್ದಾರೆ. ನಾನು ಮಾತ್ರ ಇನ್ನೂ ಡಯಟ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬೀಜ ಸಮೇತನೇ ತಿನ್ನುವೆ. ಇಲ್ಲೇ ತಗೋ, ಇಷ್ಟು ನೀಟಾಗಿ ಕಿತ್ತಿದ್ದೀನಿ ನೋಡಿ, ಬೇರು ಸಮೇತ ಕಿತ್ತಿದ್ದೀನಿ. ಮಾ ಇವ್ರಿಗೆ ಅಂತ ಕಿತ್ತಿದ್ದೀನಿ ನಾನು ಕಷ್ಟಪಟ್ಟು. ಇದು ತಗೋಡಿ ಬೇರು ನೋಡಿ. ಈ ಫ್ರೆಂಡ್ಸ್, ಈ ಬೇರ ನೆಟ್ರೆ ಗಿಡ ಬೆಳೆಯುತ್ತಾ ಬೆಳೆಯಲ್ವ ಚೆನ್ನಾಗಿದೆ ಇದು. ಮಮ್ಮ ಎಲೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊನ್ನೆ ಪ್ಲಾಂಟ್ ಅಂತ. ಮಮ್ಮಿ ಇವಾಗ ತುಳಸಿ ಗಿಡನ ರಾಬ್ರಿ ಮಾಡಕ್ಕೆ ಹೋಗ್ತಿದ್ದಾರೆ. ಇವಳು ರಾಬ್ರಿ ಮಾಡದೆ ಅಡ್ವೈಸ್ ಮಾಡ್ಕೊಂಡು ನಿಂತೋಳೆ, ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅನ್ನೋದಕ್ಕೆ. ಸೊ ಈಗ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ನೋಡೋಣ. ಇದು ಬಂದು ಸಿರಿಕಾಯಿ ಗಿಡ. ಏನಂತ ಅಂದರೆ ಕೆಲವು ಟೈಮಲ್ಲಿ ನಿಮಿಷ ನಾವು ಬೆಳೀಲಿ ಅಂತ ಬೆಳೆಸೋ ಗಿಡಗಳು ಬೆಳೆಯೋದೇ ಇಲ್ಲ. ಸುಮ್ಮನೆ ಹಿಂಗೆ ಬಿಸಾಕೋ ಗಿಡಗಳೇ ಅಷ್ಟು ಹೆಲ್ತಿಯಾಗಿ ಬೆಳೆದಿರುತ್ತೆ. ಬೇಕಿದ್ರೆ ಇವಾಗ ನಾನು ನಿಮಗೆ ಇವಾಗೆಲ್ಲ ಅಪ್ಡೇಟ್ಸ್ ಕೊಡ್ತಿರ್ತೀನಲ್ಲ. ಸೊ ಈ ಗಿಡನ ಅಕ್ಕನ ಮನೇಲಿ ತಗೊಂಡೋಗಿ ನೆಡ್ತೀನಿ ನೋಡಿ, ಒಂದು ವಾರಕ್ಕೆ ಸತ್ತೋಗ್ಬಿಟ್ಟಿರ್ತದೆ ಬೇಕಾದ್ರೆ. ಇದೇನಂತಂದರೆ ಇಲ್ಲೇ ಹಿಂಗೆ ಸ್ಟೆಪ್ಸ್ದು ಇಲ್ಲೇ ಇದೆಯಲ್ವಾ, ಸೊ ಅದರಿಂದ ಅದು ಮನೆಗೆ ಮೇಲೆ ಹಬ್ಬಿಡುತ್ತೆ. ಅವ್ರಿಗೆ ಭಯ, ಬೇರೆಲ್ಲ ಗೋಡೆಗೆ ಹಬ್ಬಿಟ್ರೆ ಅಂತ ಹೇಳಿ ಅದಕ್ಕೆ ತಗೊಳ್ಳಿ. ನೋಡಿ ನಾನು ಕರ್ನಾಟಕದ ಹುಡುಗಿ, ಎಷ್ಟು ಚೆನ್ನಾಗಿ ಫಾರ್ಮಿಂಗ್ ಎಲ್ಲ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಏನೇನೋ ಕಮೆಂಟ್ ಆಗ್ತದೆ, ಅವ್ವ ಐತೆ ಇಲ್ಲ ಕಣೆ. ಎಸ್, ಇಲ್ಲ ನಮ್ಮ ಅಕ್ಕ ಚೆನ್ನಾಗಿ ತಟ್ಟೆಗೆ ಹಾಕೊಂಡು ಕೂತ್ಕೊಳ್ಳೋ ಫ್ರೆಂಡ್ಸ್. ಪಾಪ ಅವ್ರಿಗೆ ಕೆಲಸ ಮಾಡ್ತೈತೆ, ಹೆಲ್ಪ್ ಮಾಡೋದು ಅನ್ನೋದು ಏನೂ ಇಲ್ಲ. ನಾಯ್ತು ಬರಲ್ಲಮ್ಮ. ಅದಕ್ಕೆ ನನ್ನಂಥ ಬಲಿಷ್ಠ ವ್ಯಕ್ತಿನೇ ಬೇಕು ಕೇಳ. ಚಿಕ್ಕ ಮಕ್ಕಳೆಲ್ಲ ಬಂದರೆ ಕೆಳಗೆ ಆಗಲ್ಲ. ಬಳೆ ಹಿಡ್ಕೊಬಿಡ್ತು. ನಿನ್ನ ಬಳೆ ಹಿಡ್ಕೊಬಿಡ್ತು. ಯಾವಾಗ? ನಮ್ಮ ಮಮ್ಮಿ ಫುಲ್ ಏಕ ರೋಡಲ್ಲೆಲ್ಲ ರಾಬ್ರಿ ಮಾಡ್ಕೊಬರ್ತವ್ರೆ. ಕಿಚ್ಚಿಗಿತ್ತಂತ ಹೇಳಿ ನೋಡಿ. ಇಲ್ಲಿ ಹುಡುಗಿ ಪಾಪಚ್ಚೆ ಕೆಲಸ ಮಾಡ್ತೈತೆ ಅನ್ನೋದು ಬಿಟ್ಟು ಹೆಂಗೆ ಹಾಕೊಂಡು ತಿಂತಾಳೆ. ಈ ಫೋನ್ ಏನಿಲ್ಲ ಬಿಡೋಗ್ಬಿಟ್ಟು ಏನಂತ ಬಂತು ನೋಡಿ. ಕೆಜಿ ಕೊತ್ತಂಬರಿ ಮೆಂತ್ಯ ಎಲ್ಲ ಮನೇಲಿ ಅದೆಲ್ಲ ಲೇ, ಇಂಥ ಪ್ಲೇಸಲ್ಲಿ ಹಾಕಿದ್ರೆ ಪ್ರಯೋಜನ ಇಲ್ಲ ಕಣ ಅಲ್ವಮ್ಮ. ಇಲ್ಲ ಚೆನ್ನಾಗಿ ಬರ್ತದೆ, ಆದರೆ ಹೆಗ್ಣಗಳು ಹೆಗ್ಣ ಇರ್ರಿ ಅವು ಇತ್ತು. ಹೆಗ್ಣ ಕಾಟ ಹೆಂಗ ತಡೆದ್ಬಿಡ್ಬೋದು, ಹಸು ತಡೆಕಾಗಲ್ಲ. ಹೆಗ್ಣನೂ ತಿಂದಾಕ ಹೆಗ್ಣ ವೆಜಿಟೇರಿಯನ್ ನೋಡಿ. ಇಲ್ಲಿ ಹೋಗ್ತಾನೆ ಕೇಳಿ ನಾನು ದೊಡ್ಡ ಮಾಡ್ತೀನಿ ಹಸಿ ಮಣ್ಣು ಎಲ್ಲ ಇತ್ತು. ಮುರ್ದಾಕ್ಬಿಟ್ಟೆ ಮನೆಯಲ್ಲಿ ಯಾವಾಗ ಮುರ್ದಾಕ್ತೆ. ಏನು ಹುಳ ಐತೈತಲ್ಲಿ ಹೊರಗಡೆನೆ ಹುಡ್ಕಲ್ಲ. ಇದು ಎಲೆ ಬಾ ತೆಂಗಿನ ಮರದ ಸಾಕು. ತೆಂಗಿನ ಮರ ಮರಳು ಕೆಳಗಡೆಗೆ ಮರಳು ಹಾಕ್ಬಿಟ್ಟು ಆಯ್ತು. ಆಗಿಲ್ಲ, ಗಿಡ ಕೀಳೋಷ್ಟಕ್ಕೆ ಇಷ್ಟೊಂದು ಸುಸ್ತಾಗೈತೆ. ಒಂದು ಸ್ವಲ್ಪ ತಿಂಡಿ ಮಾಡ್ಕೊಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೆಟ್ಬಿಟ್ಟೋಗಿದೆ. ವಾಂಟ್ ಎನರ್ಜಿ ಗೈಸ್. ಇಲ್ಲ ಇಲ್ವಾ? ಈ ಪಾಟ್ರಂತೂ ಫುಲ್ಲು ಗಿಡಗಳು ಇರೋದ್ರಿಂದ ಏನು ರೆಡಿ ಮಾಡೋಕ್ಕೈತಲ್ಲ. ಇರಿ ಊಟ ಮಾಡ್ಕೊಂಡು ರೆಡಿ ಮಾಡ್ತೀನಿ.
ನಮ್ಮ ಮಮ್ಮಿ ರಾಬ್ರಿ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಎಸ್ ತೊಗೊಬಿಟ್ಟು ವೀಡಿಯೋ ಮಾಡು. ಅದರಿಂದ ಹಿಂಗೆ ಮಾಡಬೇಕು. ಪಾಪ ಎಲ್ಲ ಪಾಪಗಳೇ ನೆನೆಸ್ಬಿಡ್ತಾರೆ. ಇದನ್ನ ನಮ್ಮ ಮಕ್ಳಿಗೆ ಇವೆಲ್ಲ ನೆಡ್ಸೋಕೆ ಬೇಜಾರು ಕಾಣಿಸ್ತೀನಿ. ಸರಿ ಎಷ್ಟು ಗಿಡ ಇದೆ, ಎಷ್ಟು ಗಿಡನೂ ನೆಡ್ತೀನಿ. ನಮ್ಮ ಮಮ್ಮಿ ಗಿಡಗಳು ತುಂಬ್ಕೊಬಿಟ್ಟೈತೆ ನೋಡ್ತೀನಿ. ಇಲ್ಲಿ ಅದೇನು ತುಳಸಿ ಪಾಟ, ನನಗೆ ಲಕ್ಷ್ಮಿ ಗಿಡ ಅದು ಆಯ್ತಲ್ಲ, ಅದು ಸ್ವಲ್ಪ ಕೊಡು. ಮಮ್ಮಿ ತೋರಿಸಿ ಮತ್ತೆ ನಾನು ಮತ್ತೆ ಇದೊಂದು ಗಿಡ ನೆಡಕ್ಕೆ ಅಂತ ಬಂತು. ಎಷ್ಟು ಕೆಲಸ ಮಾಡಿದ್ದೀನಿ. ಮತ್ತೆ ಇನ್ನೊಂದು ರಾಬ್ರಿ ಮಾಡ್ಕೊಂಡು ಬಂದಿದ್ದಾರೆ ಗ್ಯಾರಂಟಿ ನೋಡಿ ಸಾಕಲ್ವಾ. ಮತ್ತೆ ಸರಿ ಮೇಡಮ್ ಬಿದ್ದಾಗ್ಬಿಟ್ಟಿತ್ತು ಗಿಡ, ಬಿದ್ದಿಲ್ಲ ಅದು ಹಾಳಾಗ್ತಿದ್ಯಾ? ಹಾಳೋಗಿ ತೆಗಿಯಕಾಯ್ತದೆ ಗಿಡ ಬರುತ್ತೆ ಆಂಟಿ. ಈಗ ಎಲ್ಲ ಎಂತು ಅರ್ಧ ಮುಕ್ಕಲ್ ಕಿಬ್ಬು ಎಲ್ಲ ನಮ್ಮನೇಲೇ ಅವೆ, ಪಾಟ್ಗಳಲ್ಲೇ ಅವೆ. ಸುಮಾರು ಏ ಇಲ್ಲೊಂದು ಟ್ರೈನ್ ಒಳ ಹೊಂಟೋಯ್ತು. ಇಲ್ಲಿ ಟ್ರೈನ್ ಒಳ ನಮ್ಮ ಅಕ್ಕನ ತಟ್ಟೆಗೆ ಹಾಕೋಣ. ಟ್ರೈನ್ ಒಳನ ಟ್ರೈನ್ ಒಳ ಇದು ಗೊಬ್ಬರ ಆಗಲಿಲ್ಲ. ಲೇ ಅಲ್ಲೊಂದು ಹುಳ ವೀಡಿಯೋಲ್ಲಿ ನೋಡಿ, ಹುಳ ಇಷ್ಟು ಉದ್ದ ಹುಳ ಇತ್ತು. ಇದು ಬ್ಲ್ಯಾಕ್ ಸಾಯಿಲ್ ಐತೆ. ಹೆಂಗಿಲ್ಲ ಬ್ಲ್ಯಾಕ್ ಸಾಯಿಲ್ ತಂದ್ಬಿಟ್ಟು ನಿಮ್ಮ ಮನೆಯಲ್ಲ ಸೇ ಬ್ಲ್ಯಾಕ್ ಸಾಯಿಲ್ ತೆಗೆ. ಮತ್ತೆ ಎಷ್ಟು ಗಿಡ ಕಿತ್ತಿಟ್ಟಿದ್ದೀನಿ ಅವ್ರ ಮನೆಗೆ. ಎಕ್ಸ್ಟ್ರಾ ಪಾಟ್ ಒಂದು ಇದೆಲ್ಲ ಕಿತ್ತು ಬಿಸಾಕೋಣ. ನಮ್ಮಕ್ಕ ಅದೇನು ಕುಕ್ಕರ್ದು ರಬ್ಬರ್ ಇಸ್ಕೊಳಕ್ಕೆ ಹೋಗಿದ್ದಾಳೆ. ಸೊ ಇದಾಯಿತು. ಮತ್ತೆ ಇದಿಷ್ಟು ಕ್ಲೀನ್ ಮಾಡಬೇಕೀಗ. ಸೊ ಇಷ್ಟು ಕ್ಲೀನ್ ಆಗೈತೆ. ತಿಂಡಿ ಮಾಡ್ಕೊಂಡು ಬಂದು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಮಾಡಲೇಬೇಕು. ಹಿಂಗೆ ಬಿಟ್ಬಿಟ್ರೆ ನಮ್ಮ ಮಮ್ಮಿ ಅಂತ ನನಗೆ ಈ ಬರ್ಲೆಲ್ಲ ಹೊಡಿತದೆ. ನಮ್ಮ ಅಕ್ಕ ಇನ್ನೂ ತಿಂದಾಗಿಲ್ಲ, ನಾನು ಅಷ್ಟು ಕೆಲಸ ಮಾಡೋಕ್ಕಿದ್ರು ಇನ್ನೂ ತಿಂದಾಗಿಲ್ಲ. ಸೊ ಇದು ಯಾಕೋ ಗಿಡ ಮಲಿಕಬಿಟ್ಟೈತಲ್ಲ, ನಿಂತಿಲ್ಲ. ಇಲ್ಲಿ ನಿಂತಿಲ್ಲ ಗಿಡ ಯಾಕೋ. ಸಿಕ್ತಂಗೆಲ್ಲ ತಂದು ನೆಟ್ಬಿಡ್ಬೇಕಲ್ವ. ಇದನ್ನ ನೀಟಾಗಿ ಅಷ್ಟು ಅಗಲ ಹಬ್ಬಿಟ್ರೆ ಚೆನ್ನಾಗಿರ್ತದೆ ಗಿಡ. ಇದೊಂದು ಗಿಡ ಇದೆ, ಪ್ರಾಣಿ ಎಲ್ಲ ದೊಡ್ಡ ಗಿಡ. ಸೊ ತಿಂಡಿ ಮಾಡ್ಕೊಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸರಿ ಪಾಪುನೂ ಎದ್ದು ಬಂದಿದ್ದಾನೆ ಇವಾಗ. ನನಗೆ ಚಿಕ್ಕಿಗೆ ಹೆಲ್ಪ್ ಮಾಡೋಕ್ಕೆ ಅಂತೇಳಿ ಚಿಕ್ಕಿಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾನೆ. ಹೆಲ್ಪ್ ಅಂತಿಟ್ಟಿಲ್ಲ, ನಾನು ಹೆಲ್ಪ್ ಮಾಡಲ್ವಂತೆ. ಸೊ ಇವಾಗ ತಿಂಡಿ ತಿಂದಾಯಿತು. ತಿಂಡಿ ತಿನ್ಕೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಕ್ಲೀನ್ ಮಾಡಬೇಕು. ತಿಂಡಿ ತಿಂದಮೇಲೆ ಏನು ಮಾಡೋಕ್ಕೂ ಮೂಡೇ ಇರಲ್ಲ. ಅದಕ್ಕೆ ನಾನು ಮುಂಚೆನೇ ಮಾಡ್ತೀನಿ. ಇಲ್ಲೊಬ್ಳು ಭರತನಾಟ್ಯ ಮಾಡ್ತಾ ಬರ್ತಿದ್ದಾಳೆ. ಯಾರಿಗಾರ ಭರತನಾಟ್ಯ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವಳನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಡಿ. ನಾನೆಲ್ಲಿ ಬೆಳೆದಿರೋ ಗಿಡಗಳಿಗೆಲ್ಲ ಎಷ್ಟು ಶಕ್ತಿ, ನಂತರನೇ ಅವನು ಎನರ್ಜೆಟಿಕ್. ಬರೀ ಗಿಡಕ್ಕೆ ಎಷ್ಟು ಶಕ್ತಿ ಇದೆ ನಂತರನೇ. ತಳ್ಳಿದ್ರೆ 2 ಮೈಲಿ ದೂರ ಬಿದ್ದೋಗಿರ್ತಾಳೆ, ಅವನಿಗೆ ಅಷ್ಟು ಶಕ್ತಿ ಇದೆಯಂತೆ. ನನ್ನ ಮಗನ ನೋಡಿ ಕೆಳಗಡೆಯಿಂದ ನೋಡ್ತಾ ಇದ್ದಾನೆ. ನಮ್ಗೆ ಇಲ್ಲಿಂದ ನೋಡ್ತಾ ಇದ್ದೀನಿ ನನ್ನ ಕೂಸು. ಇಲ್ಲಿ ಗಿಡಗಳನ್ನು ಮಕ್ಕಂತರ ಪಿಸ್ ಮುಟ್ಟಿದ ತಕ್ಷಣ ಕಿತ್ತಾಯ್ತವೆ. ಸರಿ ಕೆಲಸ ಮಾಡಿ. ಇವೇ ಸೊ ಇದೆಲ್ಲ ಕಸ ಇದೆ. ಕಸನ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಷ್ಟು ಅಂತ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಮ್ಮ ಅಕ್ಕ ಬಂದ್ಬಿಟ್ಟು ಊಟ ಮಾಡಿದ್ಲು, ಬಂದು ಕುತ್ಕೊಬಿಟ್ಲು. ಸುಮ್ಮನೆ ತಮಾಷೆಗೆ ಚೇರ್ ಹಾಕೋ ಕುತ್ಕೊಂಡು ನಿಜವಾಗ್ಲೂ ಚೇರಕ್ಕೆ ಕುತ್ಕೊಬಿಟ್ರು. ಚಿನ್ನ ಅಲ್ಲೋಳೆ ಅಮ್ಮ
ಅಯ್ಯೋ ವಿಡಿಯೋನೇ ಏನು ಮಾಡಿಲ್ಲ. ಎಲ್ಲ ಕ್ಲಬ್ಗಳು ಇಲ್ಲೇ. ಈ ಜಾಗ ಕ್ಲೀನ್ ಆಗಲ್ಲ. ಅಯ್ಯೋ ಇನ್ನೊಂದು ಪುಟ್ಟು ಇಲಿಮರಿ ಇದೆ. ಆ ಪುಟ್ಟ ಇಲಿಮರಿ ತೋರಿಸ್ತೀನಿ ರೀ. ಇಲಿಮರಿ ಇಲ್ಲಿಂದ ನೋಡ್ತಾ ಇದೆ. ಇಲಿಮರಿ ಇಲ್ಲಿ ನೋಡ್ತಾ ಇದೆ. ಇಲಿಮರಿ ಇಲ್ಲಿಂದ ಸೈಡಲ್ಲಿ ನೋಡ್ತಾ ಇದೆ. ಇಲಿಮರಿ ಪುಟ್ಟ ಇಲಿ ಅದ. ಇವ್ರದೆಲ್ಲ ಇಷ್ಟೇ 2 ನಿಮಿಷ ಮಾಡ್ಬಿಡ್ತಾಳೆ. ಹೊಟ್ಟೆ ಚೆನ್ನಾಗಿ ಇಷ್ಟಿಷ್ಟು ತಿಂತಾಳೆ. ಆಮೇಲೆ ಹಿಂಗೆ ಇಷ್ಟೇ. ಏನದ ಲೇ ಆಫ್ ಮಾಡ್ತೀನಿ. ಈಗ ಇದು ಕ್ಲೀನ್ ಮಾಡಾಯ್ತು. ಕ್ಲೀನ್ ಮಾಡಿದ್ರೆ ಯಾಕೆ ಹಿಂಗೆ ಕಸ ಏಟಿಲ್ಲ ಇಡ್ಲವಸಿ ಏಟಿಲ್ಲ ಇಡ್ಲವಸಿ. ಇವನೊಬ್ಬ ದೊಡ್ಡವ್ರ ಮತ್ತೆ ಕೇಳೋದೇ ಇಲ್ಲ ಅಂತಾನೆ. ಇವಾಗ ಇಷ್ಟೆಲ್ಲ ಇದು ಕ್ಲೀನ್ ಮಾಡಾಗಿದೆ, ಬಟ್ ಕ್ಲೀನ್ ಮಾಡ್ದಂಗೆ ಕಾಣಿಸ್ತಿಲ್ಲ. ಏಕೆ ಅಂತಂದರೆ ಇದೆಲ್ಲ ಅಂಬುಗಳೆಲ್ಲ ಫುಲ್ಲು ಇಲ್ಲಿಂದನೇ ಹಿಂಗೆ ಬೇರು ಹೋಗಿರೋದ್ರಿಂದ ಅದು ಎಲ್ಲ ಇಲ್ಲೇ ಐತೆ ಕಡ್ಡಿ ಎಲ್ಲ. ಅದಕ್ಕೋಸ್ಕರ ಕಾಣಿಸ್ತಿಲ್ಲ. ಎಲ್ಲ ಬೀಜ ಎಲ್ಲೆಲ್ಲ ಇರ್ತದೆ. ಇದನ್ನು ಎಷ್ಟು ಕ್ಲೀನ್ ಮಾಡಿ ಬಿಸಾಕ್ಬಿಟ್ಟು ಇಲ್ಲಿಗೆ ಹೊಸಿ ಏನಾರು ಹಾಕಿದ್ರೆ ಮುಗೀತು. ನಮ್ಮ ಅಕ್ಕಂಗೆ ಇವಾಗ ಇವೆಲ್ಲ ಎಲ್ಲಿಂದ ಹುಡ್ತು ಹೆಂಗೆ ಹುಡ್ತು ಅಂತ ಕ್ವಶನ್ ಬಂತಿದ್ದೆ. ಸೊ ಇದು ಕ್ಲೀನ್ ಮಾಡ್ತು ಅಂತ ಅಂದರೆ ಇದಿಷ್ಟ ಇದೆಯಲ್ಲ, ಇದು ಕ್ಲೀನ್ ಮಾಡ್ತು ಅಂತಂದರೆ ಆಯಿತು. ಅದೆಲ್ಲ ಅಕ್ಕನ ಮನೆಗೆ ಗಿಡ. ಇದಿಲ್ಲೊಬ್ಬರು ನಮ್ಮ ಮನೆ ಪಕ್ಕದವ್ರೊಬ್ಬರು ಕೇಳಿದ್ದಾರೆ ಗಿಡ. ಇಷ್ಟು ಜನಕ್ಕೂ ಕೊಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಏನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಬಿಟ್ಟು ಬಿಟ್ಟರೆ 10 ರೂಪಾಯಿಗೆ ಇಲ್ಲಿಗೆ ಇಷ್ಟಾಗಲ ಮೆಂತ್ಯ. ಅಲ್ಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ವೇಸ್ಟ್ ಮೆಂತ್ಯ ಐತೆ. ಅಲ್ಲೊಂದು ಮಹಾಲಕ್ಷ್ಮಿ ಸ್ವೀಟ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಅದು ಹಾಕ್ಬಿಟ್ಟು ಇಲ್ಲಿಗೆ ಹಾಕ್ತೀನಿ. ಬೆಳೆದ್ರೆ ಬೆಳಿಲಿಲ್ಲ ಅಂತಂದರೆ ನೋಡೋಣ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಈಗ ಕ್ಲೀನ್ ಮಾಡಿರ್ತೀನಿ. ದೊಡ್ಡದೇ ಐತಲ್ಲ ಅವನೇ ನೆಡ್ತೀನಿ. ಇದೆಲ್ಲ ನಮ್ಮನೆಗೆ ಫ್ರೆಂಡ್ಸ್ ಪಾರ್ಸಲ್ ಹೋಗ್ತದೆ ಈಗ. ಸೊ ಅಲ್ಲಿ ಸ್ಪೇಸ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ಎಲ್ಲ ಗಾರ್ಡನ್ ಮಾಡ್ತೀನಿ. ಸೊ ಅದನ್ನು ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಅವಳು ಒಂದು ನನ್ನ ಮನೆಗೆ ತೋರಿಸ್ತೀನಿ ಅದು ಸತ್ತೋಗಿ ಮಲ್ಕೊಂಡಿಬಿಟ್ಟಿದೆ. ನಾನು ಅಕ್ಕನ ನೋಡ್ಬಿಟ್ಟಿದೆ. ಅದಕ್ಕೆ ನಾನು ಕ್ಲೀನಾಗಿ ನೆಟ್ಟಿದ್ದೆ, ಕ್ಲೀನಾಗಿ ಹೋಗ್ತೀನಿ. ಅದೇನಂತಂದರೆ ನಾನು ನೆಟ್ಟಿದ್ರು ಅದಕ್ಕೆ ಡೈಲಿ ನನ್ನ ಮುಖ ನೋಡಬೇಕಿತ್ತು. ನಾನು 2 ಡೇಸ್ ಹೋಗಿದ್ದೆ. 2 ಡೇಸು ಚೆನ್ನಾಗಿತ್ತು. ನಾನು 3ನೇ ದಿನ ನಾನು ಹೋಗಲ್ಲ. ಅದಕ್ಕೆ ಅದು ಶಿವನ ಪದ ಸೇರ್ಬಿಟ್ಟು ಇದು ನಿಮ್ಮ ಮನೆಗೇನೆ ಇಷ್ಟು ಚೆನ್ನಾಗಿ ಬೇಸ್ ಅಂತ ಕಿತ್ತಿದ್ದೀನಿ. ಎಲೆ ಗಿಡ, ನಾನಿದು ಎಲೆ ಗಿಡ ಮತ್ತು ಇದು ಎಲೆ ಗಿಡ ಅಂತ ಮುಖ ಸ್ಟೈಲಲ್ಲಿ ಮಾತಾಡ್ತಿದ್ದಾರೆ. ಎಲೆ ಗಿಡ ಅದು ಮತ್ತು ಎಲೆ ಗಿಡ ಸೀಬೆಕಾಯಿ ಗಿಡ, ಮರ ಅಲ್ಲದೆ ಗಿಡನೇ. ಅದೆಲ್ಲ ನಾನು ಅಲ್ಲಿಗೆ ತೊಗೊಂಡೋಗ್ತಿದ್ದೀನಿ. ಸೊ ಅಲ್ಲಿ ಸ್ವಲ್ಪ ಗಾರ್ಡನ್ ಮಾಡೋಣ ಅಂತ. ಸೊ ನನ್ನ ಹಸ್ಬೆಂಡಲ್ಲಿ ನಾನು ಗಾರ್ಡನ್ ಚೆನ್ನಾಗಿ ಮಾಡ್ತೀನಿ ಅಂತ ಅದೇನದು ಪಾಟ್ಗಳೆಲ್ಲ ಬೆಂಡೆಲ್ಲ ತೊಗೊಬಂದಿದ್ದಾರೆ. ಕ್ಲೀನಾಗಿ ಅದನ್ನು ಹಾಕಿ ಏನಾದರೂ ಮಾಡು ನೀನು ಚೆನ್ನಾಗಿ ಮಾಡ್ತೀಯ ಅಂತ. ಸೊ ನಂಗೆ ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ. ಸೊ ನಾನು ಮಾಡ್ತೀನಿ, ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವ್ರೆ ಈ ಥರ ಏನೋ ಚೆನ್ನಾಗಿ ಮಾಡ್ತಾರೆ ಅಂತ. ತಂದೊಂದು 6 ತಿಂಗಳ ಮೇಲಾಗೈತೆ ಹೇಳಿ ಏನೂ ಮಾಡಿಲ್ಲ. ನಾನೇ ಹೋಗೊಂದು ಗಿಡ ನೆಟ್ಬಿಟ್ಟು ಬಂದಿದ್ದೀನಿ. ನಾನು 6 ತಿಂಗಳಿಂದಲೂ ನಾನು ಇಲ್ಲೇ ಇದ್ದೀನಿ. ಅದಕ್ಕೆ ಏನು ಮಾಡಿಲ್ಲ. ಇವಾಗ ಅಲ್ಲಿ ಕಂಪ್ಲೀಟಾಗಿ ನಾನು ಅಲ್ಲಿ ಹೋಗ್ತಿರೋದ್ರಿಂದ ಅಲ್ಲೆಲ್ಲ ಮಾಡ್ತೀನಿ. ಇವಾಗ ಏನಾದ್ರು ಬಂದರೆ ಫ್ರೆಂಡ್ಸ್ ಏನು ಹೊಡಿಬೇಕು ಅಂತ ನೀವೇ ಹೇಳ್ಬಿಡಿ. ಕ್ಲೀನ್ ಮಾಡು ಅಂತಂದರೆ ಊರಲ್ಲಿರೋ ಸೀಮೆ ಮಾತೆಲ್ಲ ಮಾತಾಡಿಕೊಂಡು ಬರ್ಲು ನೋಡಿ ಅವಳ ಥರ ಐತಿ ಸಣ್ಣಕ್ಕೆ. ಸೊ ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಪಾಟ್ಗೆ ಮಣ್ಣು ಹಾಕ್ತೀವಿ. ಸೊ ಅದನ್ನ ಇಟ್ಟರೆ ಏನು ಕೆಲಸ ಆಗುತ್ತೆ ಅಂದರೆ ಗೊಬ್ಬರ ಆಗುತ್ತೆ. ಗಿಡ ಎಲ್ಲ ಗೊಬ್ಬರ ಆದರೆ ನಾವು ಇಲ್ಲಿಗೆ ಮತ್ತೆ ಈ ಗಿಡಕ್ಕೆ ಊಟ ಕೊಡ್ಬೇಕು. ಇವಳು ಹಿಂಗೆ ಆದಿ ಬಿದ್ದಿಲ್ಲೋಗ ಮಕ್ಕಳನ್ನೆಲ್ಲ ಆಡಿಸಿ ವೈಕ್ಳು ಇವಳ ಹತ್ರ ಬರೋದೇ ಇಲ್ಲ ಯಾರು. ಇದು ಪ್ರತಿ
ಇಲ್ಲಿ ಪರ್ಕೆ ಹಿಡ್ಕೊಂಡ್ರಿ ಮಾಡ್ತಿರೋದೇ ವಿಡಿಯೋ ಮಾಡ್ತಾ ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಹಿಂದೆ ಕೈಲ ಫೋನ್ ಸೀರೆ ಗಡಿ ಎಕ್ಕೋ ಕಿತ್ತಾಕ್ತಿರೋದು. ಈಗ ಇಷ್ಟೆಲ್ಲ ಕ್ಲೀನ್ ಮಾಡಾಯ್ತು, ಈಗ ಎತ್ತಿಟ್ಟಾಯ್ತು. ಇದು ಅವ್ರ ಮನೆಗೆ ಕೊಡಬೇಕಲ್ವ, ಅದಕ್ಕೆ ಅಂತೇಳಿ ಇಲ್ಲಿ ಇಟ್ಟಿದ್ದೀವಿ. ಸೊ ಈಗ ಇಲ್ಲಿಗೆ ಇಷ್ಟು ಅಗ್ಲಕ್ಕೂ ಮೆಂತ್ಯ ಹಾಕೋಣ. ಅದು ಮೇ ಬಿ ಬರ್ಲೂಬೋದು, ಬರ್ತೇ ಇರ್ಲೂಬೋದು, ಗೊತ್ತಿಲ್ಲ. ಯಾಕಂದರೆ ಮೆಂತ್ಯ ವೇಸ್ಟ್ ಇದು, ಅದಕ್ಕೆ. ಸೊ ಈಗ ಎಲ್ಲ ಕಡೆನೂ ಕಾಣಿಸ್ತಿದೆ. ಇಷ್ಟು ಮೆಂತ್ಯ ಹಾಕಿದ್ರೆ ಇಷ್ಟು ಮೆಂತ್ಯ ಇದೆ. ಬಟ್ ಜಾಸ್ತಿ ಏನಾರು ಚೆನ್ನಾಗಿ ಬಂತು. ಪಾಪು ಇದೆ ಪಾಪು ಒಳಗೆ ಸರಿ ಇದಕ್ಕೂ ಆಗ್ತಿದೆ ಈಗ. ಸಾರಿ ಮೆಂತ್ಯ ಕಾಳು. ಇದ್ರ ಮೇಲೆ ಏನಾರು ಹಾಕ್ಬೇಕಾ ಈಗ? ಸೊ ಈಗ ಇಷ್ಟು ಹಾಕಿದ್ದೀನಿ. ಸೊ ಏನು ಅದು ಬೆಳೆದ ಮೇಲೆ ಮತ್ತೆ ತೋರಿಸ್ತೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬೇಕಂತ. ಆಮೇಲೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅದ್ರ ಮೇಲೆ ಆಮೇಲಿಂದ ಹಾಕೋಣ. ಸೊ ನಿಮಗೆ ಈ ವಿಡಿಯೋ ಫುಲ್ಲು ನೋಡಿ, ಕೊನೆವರೆಗೂ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ.